ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರ ಚಾಪ್ಟರ್ 2 ಸಕ್ಸಸ್ನ ಖುಷಿಯಲ್ಲಿರುವಂತಹ ರಿಷಬ್ ಶೆಟ್ಟಿ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಸಿನಿಮಾ ವಿಚಾರಕ್ಕ ಖಂಡಿತ ಅಲ್ಲ. ಈಗ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಾರೆ. ಏನಾಗಿದೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟರ ಗ್ಯಾಂಗ್ ಅಲ್ಲಿ ಏನಾಯ್ತು ಅಂತ ಏಕಾಏಕಿ ಆ ನಿರ್ಧಾರ ತೆಗೆದುಕೊಂಡಿದ್ಯಾಕೆ ರಿಷಬ್ ಶೆಟ್ಟಿ ಅವರು? ರಿಷಬ್ ಶೆಟ್ಟಿ ಇನ್ಸ್ಟಾ ಅಕೌಂಟ್ ನಲ್ಲಿ ಏನಾಗ್ತಾ ಇದೆ? ಇನ್ಸ್ಟಾ ಅಕೌಂಟ್ ಅನ್ನೋದಕ್ಕಿಂತ ಅವರ ಸ್ನೇಹಿತರ ಬಳಗದಲ್ಲಿ ಹಳೆ ಸ್ನೇಹಿತರನ್ನ ಮರೆತು ಬಿಟ್ರ ಕಾಂತಾರ ಶೆಟ್ರು? ಇನ್ಸ್ಟಾಗ್ರಾಮ್ ನಲ್ಲಿ ಸ್ನೇಹಿತರನ್ನ ಅನ್ಫಾಲೋ ಮಾಡಿದ್ದಾರಂತೆ ರಿಷಬ್. ಈ ಹಿಂದೆ ಹೊಂಬಾಳೆ ಫಿಲಂ ಅಕೌಂಟ್ ಅನ್ಫಾಲೋ ಮಾಡಿದ್ರು ಶೆಟ್ರು. ಕಾರಣ ಒಂದಷ್ಟು ಮನಸ್ತಾಪಗಳು ಬಂತು ಅನ್ನೋ ಕಾರಣಕ್ಕೆ ಈಗ ರಾಜ್ಬಿ ಶೆಟ್ಟಿ, ರುಕ್ಮಿಣಿ ವಸಂತ್, ರಕ್ಷಿ ಶೆಟ್ಟಿ ಇವರೆಲ್ಲರ ಅಕೌಂಟ್ಗಳನ್ನ ಕೂಡ ಫಾಲೋ ಮಾಡ್ತಾ ಇಲ್ಲ. ಕೇವಲ 3 ಅಕೌಂಟ್ ಮಾತ್ರ ಫಾಲೋ ಮಾಡ್ತಿದ್ದಾರೆ ರಿಷಬ್ ಶೆಟ್ಟಿ. ಅದು ಪತ್ನಿ ಪ್ರಗತಿ ಶೆಟ್ಟಿ, ರಿಷಬ್ ಶೆಟ್ಟಿ ಫಿಲಂ ಮತ್ತು ಫೌಂಡೇಶನ್. ಈ 3 ಅಕೌಂಟ್ಗಳನ್ನು ಮಾತ್ರ ಫಾಲೋ ಮಾಡ್ತಿದ್ದಾರೆ. 15 ದಿನಗಳ ಹಿಂದೆ 140ಕ್ಕೂ ಹೆಚ್ಚು ಅಕೌಂಟ್ಗಳನ್ನು ಫಾಲೋ ಮಾಡ್ತಾ ಇದ್ದ ಶೆಟ್ರು ಈಗ ಇದ್ದಕ್ಕಿದ್ದಂತೆ ಎಲ್ಲವನ್ನ ಕೂಡ ಅನ್ಫಾಲೋ ಮಾಡ್ತಾ ಜಸ್ಟ್ 3 ಅಕೌಂಟ್ಗಳಿಗೆ ಸೀಮಿತ ಆಗಿದ್ದಾರೆ. ಅದು ಅವರ ಪತ್ನಿ ಸೇರಿದಂತೆ ಅವ್ರದ್ದೇ 2 ಅಕೌಂಟ್ಗಳನ್ನು ಮಾತ್ರ ಅವರು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ರಿಷಬ್ ಶೆಟ್ಟಿ ಅವರ ಈ ನಡೆಯಿಂದ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡೋದಕ್ಕೆ ಶುರುವಾಗಿದೆ. ಕಾರಣ ಹಳೆ ಸ್ನೇಹಿತರ ಮಧ್ಯೆ ವೈಮನಸ ಅಥವಾ ಸುಮ್ಮನೆ ಯಾಕೆ ಅನ್ನೋ ಕಾರಣಕ್ಕೆ ಅನ್ಫಾಲೋ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಸೊ ಏನಾದರೂ ಮನಸ್ತಾಪಗಳಿದೆಯಾ ಅಥವಾ ಹಳೆ ಸ್ನೇಹಿತರನ್ನ ಮರೆತು ಬಿಟ್ರಾ ಈ ಸಿನಿಮಾ ಸಕ್ಸಸ್ ಹಿನ್ನೆಲೆಯಲ್ಲಿ? ಈ ಎಲ್ಲ ಪ್ರಶ್ನೆಗಳು ಮೇಲಿಂದ ಮೇಲೆ ಕಾಡೋದಕ್ಕೆ ಶುರುವಾಗಿದೆ. ಕಾರಣ ಇತ್ತೀಚೆಗೆ ಕಾಂತಾರ ಸಿನಿಮಾ ಅತಿ ದೊಡ್ಡ ಯಶಸ್ಸನ್ನು ಕಂಡಿರೋದ್ರಿಂದ ಸಹಜವಾಗಿ ಅವರ ಎಲ್ಲ ಸ್ನೇಹಿತರು ಅವರಿಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಅವರ ನಿರ್ದೇಶನ ಇರಬಹುದು, ಅವರ ನಟನೆಯ ಬಗ್ಗೆ. ಹಾಗಾಗಿ ಅವರ ಜೊತೆಯಲ್ಲೇ ಹೆಜ್ಜೆ ಹಾಕಿರುವಂಥ ಸ್ನೇಹಿತರನ್ನ ಕೂಡ ಅನ್ಫಾಲೋ ಮಾಡೋ ಮಟ್ಟಿಗೆ ಬಂದಿದ್ದಾರೆ ರಿಷಬ್ ಶೆಟ್ರು ಅಂತ ಅಂದ್ರೆ ವೈಮನಸ ಅಥವಾ ಮರಿತಾ ಇದ್ದಾರ ಸ್ನೇಹಿತರನ್ನ? ಈ ಪ್ರಶ್ನೆಗಳು ಸಹಜವಾಗಿ ಅವರ ಅಭಿಮಾನಿಗಳಲ್ಲೇ ಕಾಡ್ತಾ ಇದೆ. ಕಾಂತಾರ ಸಿನಿಮಾ ಸಕ್ಸಸ್ ಜೊತೆಗಿದ್ದಂತಹ ಸ್ನೇಹಿತರನ್ನ ಕೂಡ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವರು. ಹಾಗಾಗಿ ಇದು ಜಸ್ಟ್ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತನಾ ಅಥವಾ ವೈಯಕ್ತಿಕವಾಗಿ ಸ್ನೇಹಿತರ ಜೊತೆಗೆ ಏನಾದರೂ ವೈಮನಸ್ಸುಗಳು ಬಂದು ಹೋಯ್ತಾ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡ್ತಾರಾ ರಿಷಬ್ ಶೆಟ್ರು? ಈ ಪ್ರಶ್ನೆ ಅಥವಾ ಅಭಿಮಾನಿಗಳಲ್ಲಿ ಹಿಂಗೆ ಗೊಂದಲಗಳನ್ನ ಸೃಷ್ಟಿ ಮಾಡಿ ಸುಮ್ಮನಾಗ್ತಾರಾ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೀರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೀರ್ತಿ, ರಿಷಬ್ ಶೆಟ್ರ ಈ ನಡೆ ಹಲವು ಅನುಮಾನಗಳಿಗೆ, ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ ತಕ್ಷಣ ಏನೋ ಆಯ್ತು ಅಂತ ಅಲ್ಲ, ಬಟ್ ಯಾಕೆ ಈ ಕ್ಷಣಕ್ಕೆ ಅನ್ಫಾಲೋ ಮಾಡ್ತಿದ್ದಾರೆ, ಈಗಲೇ ಯಾಕೆ ಅನ್ಫಾಲೋ ಮಾಡಿದ್ರು, ಇಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಇಷ್ಟು ದಿನ ಇಲ್ಲದೆ ಇರೋ ಬೆಳವಣಿಗೆ ಈಗ ಸಡನ್ ಆಗಿ ಆದಾಗ ಸೊ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ? ಶ್ರುತಿಗಾಗಲೇ ನಾವು ನೋಡ್ಬೋದು, ಅಂದರೆ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಇರಬಹುದು. ಅಧಿಕೃತವಾಗಿ ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಒಂದು 15 ದಿನಗಳ ಹಿಂದೆ 140 ಅಕೌಂಟ್ಗಳನ್ನು ಫಾಲೋ ಮಾಡ್ತಿದ್ರು. ಆದರೆ ಇವತ್ತಿಗೆ ನಾವು ನೋಡೋದಾದರೆ ಕೇವಲ 3 ಅಕೌಂಟ್ಗಳನ್ನ ಮಾತ್ರ ಅವರು ಫಾಲೋ ಮಾಡ್ತಿರುವಂಥದ್ದು. ಆದರೆ ಇದರಲ್ಲಿ ಒಂದು ಬದಲಾವಣೆ ಕೂಡ ಕಾಣಿಸ್ತಿರುವಂಥದ್ದು. ಎಲ್ಲೋ ಒಂದು ಸಕ್ಸಸ್ ಪೀಕ್ ಬಂದಾದ್ಮೇಲೆ ಕಾಂತಾರ ಸಿರೀಸ್ ಏನು ಸಕ್ಸಸ್ ಆಯಿತು, ಇದಾದಮೇಲೆ ರಿಷಬ್ ಶೆಟ್ಟರು ಬದಲಾಗ್ಬಿಟ್ರೇನೋ ಅನ್ನುವಂಥ ಒಂದಷ್ಟು ಮಾತುಗಳಿರ್ಬೋದು, ಇಂಡಸ್ಟ್ರಿನಲ್ಲಿ ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಅವರ ಫ್ಯಾನ್ ಪೇಜ್ಗಳಲ್ಲಿ ಓಡಾಡ್ತಾ ಇತ್ತು. ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಕೊಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ರಿಷಬ್ ಶೆಟ್ಟಿ ಅವರು ಇದೀಗ ಕೇವಲ ತಮ್ಮ ಪರ್ಸನಲ್ ಅಕೌಂಟ್ಗಳನ್ನು ಮಾತ್ರ ಫಾಲೋ ಮಾಡ್ತಿರುವಂಥದ್ದು ಇರಬಹುದೇನೋ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಈಗ ಬರ್ತಿದೆ. ಪತ್ನಿ ಪ್ರಗತಿ ಶೆಟ್ಟಿ ಅವರು ಇರ್ಬೋದು, ಜೊತೆಗೆ ತಮ್ಮ ರಿಷಬ್ ಶೆಟ್ಟಿ ಅವರ ಫೌಂಡೇಶನ್, ಜೊತೆಗೆ ಅವರ ಪ್ರೊಡಕ್ಷನ್ ಬ್ಯಾನರ್ ಏನಿದೆ, ಕೇವಲ ಈ 3 ಅಕೌಂಟ್ಗಳನ್ನ ಮಾತ್ರ ಅವರು ಫಾಲೋ ಮಾಡ್ತಿರುವಂಥದ್ದು. ಇನ್ನು ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ಹೊಂಬಾಳೆ ಫಿಲ್ಮ್ಸ್ನ ಅನ್ಫಾಲೋ ಮಾಡಿದ್ರು. ಹೊಂಬಾಳೆ ಫಿಲ್ಮ್ಸ್ ಅನ್ಫಾಲೋ ಮಾಡಿದ ತಕ್ಷಣ ಒಂದಷ್ಟು ಪ್ರಶ್ನೆಗಳು ಈಗ ಕೇಳಿ ಬಂದಿತ್ತು. ಅದರಲ್ಲೂ ಸಹ ಎಲ್ಲೋ ಇಬ್ಬರ ಮಧ್ಯೆ ಬಿರುಕು ಬಂದಿರಬಹುದೇನೋ, ಕಾಂತಾರ ಚಾಪ್ಟರ್ 2 ನೆಕ್ಸ್ಟ್ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡಕ್ಷನ್ ಮಾಡಲ್ವೇನೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿತ್ತು. ಯಾಕಂದರೆ ಟೇಬಲ್ ವರ್ಕ್ನಲ್ಲಿ ನಡೀತಿದ್ದಂತಹ ಒಂದು ಮಾತುಕತೆ ಫುಲ್ ಸ್ಟಾಪ್ ಆಯ್ತೇನೋ. ಅದಾದಮೇಲೆ ಈ ಒಂದು ಅನ್ಫಾಲೋ ಮಾಡಿದ್ದಾದಮೇಲೆ ಒಂದು ಪೋಸ್ಟ್ ಕೂಡ ರಿಷಬ್ ಶೆಟ್ಟಿ ಅವರು ಹಾಕ್ತಾರೆ, ಅಧ್ಯಾಯ 2ಕ್ಕೆ ಶುರು ಅನ್ನುವಂಥದ್ದು. ಅಂದರೆ ಕಾಂತಾರ ಚಾಪ್ಟರ್ 2 ಪ್ರೊಡಕ್ಷನ್ ಬ್ಯಾನರ್ ಏನಾದರೂ ರಿಷಬ್ ಶೆಟ್ಟಿ ಅವರ ಬ್ಯಾನರ್ನಲ್ಲೇ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಯಿತು. ಇದಾದಮೇಲೆ ರುಕ್ಮಿಣಿ ವಸಂತ್ ಅವ್ರನ್ನ ಅನ್ಫಾಲೋ ಮಾಡಿದ್ರು. ರಕ್ಷಿ ಶೆಟ್ಟಿ ಇರಬಹುದು, ತಮ್ಮ ಶೆಟ್ರು ಬಳಗ ಏನಿದೆ, ಪ್ರಮೋದ್ ಶೆಟ್ಟಿ ಅವರು, ರಕ್ಷಿ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರತಿಯೊಬ್ಬರನ್ನು ಅನ್ಫಾಲೋ ಮಾಡ್ತಾ ಬಂದರು. ಇದೀಗ ಕೇವಲ 3 ಅಕೌಂಟ್ಗಳನ್ನ ಫಾಲೋ ಮಾಡ್ತಿರೋಂಥ. ಇದರಲ್ಲಿ ಎಲ್ಲೋ ಒಂದು ಕಾರಣ ಅವರು ಸ್ಪಷ್ಟನೆ ಕೊಡೋ ರೀತಿ ಇರಬಹುದೇನೋ. ಅಂದರೆ
ಯಾರು ಬೇಡ ಅನ್ನುವಂಥದ್ದು, ಒಂದು ಗೋಜಿಗೆ ಹೋಗೋದು ಬೇಡ ಅನ್ನುವಂಥದ್ದು ಇರ್ಬೋದು, ಜೊತೆಗೆ ಯಾವುದಕ್ಕೂ ವಿವಾದ ಮಾಡ್ಕೊಳ್ಳೋದು ಬೇಡ, ಒಂದು ಸಕ್ಸಸ್ ಪೀಕ್ ಅನ್ನುವಂಥದ್ದು ಬಂದಿದೆ, ಆ ಒಂದು ಸ್ಟೇಟಸ್ ಇರ್ಬೋದು, ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅವರು ಈಗ ಕೇವಲ 3 ಅಕೌಂಟ್ಗಳನ್ನ ಫಾಲೋ ಮಾಡ್ತಿರ್ಬೋದೇನೋ ಅನ್ನೋಂಥ ಒಂದು ಈಗ ಪ್ರಶ್ನೆ ಇರ್ಬೋದು, ಉತ್ತರ ಅವರ ಅಭಿಮಾನಿಗಳು ಹೇಳ್ತಿರೋವಂಥದ್ದು. ಶ್ರುತಿ. ಓಕೆ ಕೀರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.